ಒಂದು ಪೋಸ್ಟ್ ವೈರಲ್ ಆಗಿತ್ತು. ಬರೀ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಗಮನಕ್ಕೆ ಬಂದಿರುತ್ತೆ, ದರ್ಶನ್ ಮತ್ತೆ ಸುದೀಪ್ ಫ್ಯಾನ್ಸ್ ವಿಚಾರವಾಗಿ ಒಂದಿಷ್ಟು ವೈರಲ್ ಆಗಿದೆ, ಒಂದಿಷ್ಟು ಅದಕ್ಕೆ ಕಮೆಂಟ್ಸ್ಗಳು ಬರಕ್ ಶುರುವಾಗಿದೆ. ಬೆಳೆಸೋಕೆ ಒಬ್ರು ಬೇಕು, ಈಗ ಮರ್ತು ಬಿಟ್ಟಿದ್ದೀರಾ ಅನ್ನುವಂಥದ್ದು. ಸೊ ಅದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ಏನ್ ಕೊಡ್ತೀರಾ ಅನುಷಾ ಅಂತ? ನನಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋಗಳ ಮೇಲೂ ತುಂಬ ರೆಸ್ಪೆಕ್ಟ್ ಇದೆ. ಬಿಕಾಸ್ ಅವ್ರದ್ದೇ ಆದ ರೀತಿನಲ್ಲಿ ಕಷ್ಟಪಟ್ಟು ಇವತ್ತು ಸ್ಟಾರ್ಸ್ಗಳು ಅನ್ಸ್ಕೊಂಡಿರೋದು. ಸ್ಟಾರ್ ಅನ್ಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆ ಮಟ್ಟದಲ್ಲಿ ಇದ್ದಾರೆ ಅಂತಾರೆ. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ, ನಮ್ಮೆಲ್ರಿಗೂ ಗೊತ್ತಿರುತ್ತೆ. ಅದರಲ್ಲಿ ನಾನು ಚಿಕ್ಕ ವಯಸ್ಸಿಂದ ದರ್ಶನ್ ಸರ್ ಅವರ ಫ್ಯಾನ್. ಎಲ್ಲೋ ಒಂದು ಇಂಟರ್ವ್ಯೂನಲ್ಲಿ ಬೈ ಮಿಸ್ ಆಗಿ ಏನಂತ ಹೇಳಿದ್ದೀನಿ ಅಂತಂದರೆ, ಅಂದರೆ ಇಮಿಡಿಯೇಟ್ ಅದನ್ನು ಸರಿ ಮಾಡ್ಕೊಂಡಿರ್ತೀನಿ, ದರ್ಶನ್ ಫ್ಯಾನ್ಸ್ ಹಾಗೂ ಸುದೀಪ್ ಸರ್ ಫ್ಯಾನ್ಸ್ ಅಂತ ತೊಗೊಂಡಿರ್ತೀನಿ. ಇಮಿಡಿಯೇಟ್ 30 ಸೆಕೆಂಡ್ಗೆ ದರ್ಶನ್ ಸರ್ ಫ್ಯಾನ್ಸ್, ಸುದೀಪ್ ಸರ್ ಫ್ಯಾನ್ಸ್ ಅಂತ ನಾನು ಹೇಳಿರ್ತೀನಿ. ಎಲ್ಲೋ ಒಂದು ಜಾಗದಲ್ಲಿ ಮಾತ್ರ ದರ್ಶನ್ ಫ್ಯಾನ್ಸ್ ಅನ್ನೋದು, ಸರ್ ಅನ್ನೋದು ಒಂದು ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ವೈರಲ್ ಆಗಿತ್ತು. ಅಂದರೆ ನೆಗೆಟಿವ್ ಕಮೆಂಟ್ಸ್, ಬೆಳೆಯೋವರೆಗೂ ನಿಮಗೆ ಡಿ ಬಾಸ್ ಬೇಕು, ಇವಾಗ ನೀವು ಬೇರೆಯವ್ರಿಗೆ ಬಕೆಟ್ ಹಿಡಿತಿದ್ದೀರಾ ಅಂತ. ನಾನು ಶೋನಲ್ಲೇ ಕ್ಲಿಯರಾಗಿ ಹೇಳಿದ್ದೀನಿ, ನನಗೆ ಬಕೆಟ್ ಹಿಡಿಯೋಕ್ಕೆ ಬರಲ್ಲ, ನಾನು ಯಾರಿಗೂ ಬಕೆಟ್ ಹಿಡಿದು ನನಗೆ ಅಭ್ಯಾಸನೇ ಇಲ್ಲ. ಸೊ ನಾನು ಎಲ್ರಿಗೂ ರೆಸ್ಪೆಕ್ಟ್ ನಿಜವಾಗ್ಲೂ ಮಾಡ್ತೀನಿ. ಆ್ಯಂಡ್ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿರೋ ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅದೊಂದೇ ಒಂದು ಸರ್ ಅನ್ನೋದು ಒಂದು ಲೈನಲ್ಲಿ ಮಿಸ್ ಆಗಿ ಇಮಿಡಿಯೇಟ್ 30 ಸೆಕೆಂಡ್ಸ್ಗೆ ನಾನು ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಅದೊಂದು ವಿಷಯನ ಇಟ್ಕೊಂಡು ನನಗೆಲ್ಲೋ ಒಂದು ಕಡೆ ಅದನ್ನು ನನಗೆ ಬೇಜಾರು ಮಾಡಿಸ್ಬೇಡಿ. ದಯವಿಟ್ಟು ನಿಮಗೆ ಗೊತ್ತಿದೆ, ನಾನು ಯಾವಾಗಲೂ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ಅದರಲ್ಲಿ ನನ್ನ ಫೇವ್ರೆಟ್ಸ್ನ ದರ್ಶನ್ ಸರ್. ಸೊ ಇದೇ ವಿಚಾರಕ್ಕೆ ಮೀನ್ ವೈಲ್ ಇನ್ನೊಂದಂದ್ರೆ, ದರ್ಶನ್ ಫ್ಯಾನ್ಸ್ಗಳೇ ಆಲ್ಮೋಸ್ಟ್ ನಿಮ್ಮನ್ನ ಸೇಫ್ ಮಾಡಿರೋದು 50 ದಿವಸಗಳ ಕಾಲ. ಯಾಕಂದ್ರೆ ಡಿ ಬಾಸ್ ಫ್ಯಾನ್ ಅಸೋಸಿಯೇಷನ್ ಇಂದಲೇ ಒಂದಿಷ್ಟು ಪೇಜ್ಗಳು ನಿಮ್ಮನ್ನ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಸೊ ಈ ವಿಚಾರಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋದ ಮೇಲೆ ಫ್ಯಾನ್ಸ್ಗಳು ಅಂದ್ರೆ ದರ್ಶನ್ ಫ್ಯಾನ್ಸ್ಗಳು ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು ಅಂತ? ಎಸ್, ಆಚೆ ಬಂದ ತಕ್ಷಣ ನಾನು ಎರಡನ್ನೂ ಒಂದು ವಿಡಿಯೋ ಮಾಡ್ಬಿಟ್ಟು ನಾನು ಪೋಸ್ಟ್ ಮಾಡಿರ್ತೀನಿ. ಒಂದು ಇಡೀ ಕರ್ನಾಟಕದ ಜನತೆಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಅಷ್ಟು ಈಸಿ ಅಲ್ಲ, ನೀವು ನಮ್ಮ ಮನೆ ಮಗಳು, ಪರವಾಗಿಲ್ಲ ಬಿಗ್ ಬಾಸ್ ಟ್ರೋಫಿ ಗೆದ್ದಿಲ್ಲ, ನಮ್ಮ ಮನ್ಸು ಗೆದ್ದಿದ್ದೀರಾ ನೀವು ಅಂತ ಒಂದು ಸಿಂಗಲ್ ನೆಗೆಟಿವ್ ಕಾಮೆಂಟ್ ಇಲ್ಲದೆ ಒಂದು 4000 5000 ಕಮೆಂಟ್ಸು ಪಾಸಿಟಿವ್ ಆಗಿ ಬರುತ್ತೆ ಅಂದರೆ ಅದು ಇಡೀ ಕರ್ನಾಟಕ ಇಷ್ಟಪಟ್ಟಿರೋದಕ್ಕೆ. ಅದಕ್ಕೆ ಇಡೀ ಕರ್ನಾಟಕ ಜನತೆಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಡಿ ಬಾಸ್ ಸೆಲೆಬ್ರಿಟೀಸ್ ಅಂತಲೂ ನಾನು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಯಾಕಂದರೆ ಆ ವಿಡಿಯೋ ಮಧ್ಯದಲ್ಲೂ ಪರವಾಗಿಲ್ಲ, ಒಂದ್ಸಲ ಕೈ ಹಿಡಿದ್ರೆ ಮುಗೀತು, ಡಿ ಬಾಸ್ ಫ್ಯಾನ್ಸ್ ಯಾವತ್ತೂ ನಿಮ್ಮ ಕೈ ಬಿಡಲ್ಲ, ಸದಾ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಕಮೆಂಟ್ಸ್ಗಳನ್ನ ನಾನು ನೋಡಿದೆ. ಹಾಗೆ ಸುದೀಪ್ ಸರ್ ಫ್ಯಾನ್ಸ್ಗಳಿಗೂ ಥ್ಯಾಂಕ್ಸ್ ಹೇಳಿರ್ತೀನಿ, ಯಾಕಂದರೆ ಅವರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಕೆಲವೊಂದು ಕಡೆ ಕಿಚ್ಚ ಬಾಸ್ ಫ್ಯಾನ್ಸ್ಗಳು ನಿಮಗೆ ಸಪೋರ್ಟ್ ಮಾಡಿದ್ದೀವಿ ಮೇಡಮ್ ಅಂತಾನು ಹೇಳಿದರು. ಸೊ ಅದು ತುಂಬ ಖುಷಿಯಾಗುತ್ತೆ. 2 ಸ್ಟಾರ್ ಫ್ಯಾನ್ಸು ಸಪೋರ್ಟ್ ಜೊತೆಗೆ ಇಡೀ ಕರ್ನಾಟಕನೂ ಸಪೋರ್ಟ್ ಮಾಡಿದಾಗ ತುಂಬ ತುಂಬ ಖುಷಿಯಾಗುತ್ತೆ. ನಾನು ಸದಾ ಥ್ಯಾಂಕ್ಫುಲ್ ಆಗಿರ್ತೇನೆ. ಇಬ್ರು ದರ್ಶನ್ ಅವರ ಫ್ಯಾನ್ಸ್ಗಳೇ ನೀವು. ಸೊ ದರ್ಶನ್ ಅವರ ಒಬ್ಬರ ಅಭಿಮಾನಿಯಾಗಿ ಅವರ ಫ್ಯಾನ್ ಪೇಜಿಂದ ನಿಮ್ಮದು ಒಂದಿಷ್ಟು ಪೇಜ್ಗಳು ಕ್ರಿಯೇಟ್ ಆಗಿದೆ, ಅವರು ಕೂಡ ನಿಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಏನು ಹೇಳ್ತೀರಾ? ಸೊ ಅವರ ಸಪೋರ್ಟ್ ಎಷ್ಟು ನಿಮ್ಮನ್ನು ಕಾಪಾಡ್ಕೊಳ್ತಾ ಬಂತು ಅಂತ ಹೇಳಿ? ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೇ ಅವ್ರ ದೊಡ್ಡ ಫ್ಯಾನು. ಕೆಲವೊಂದು ಕಡೆ ಹೇಳ್ಕೊಂಡಿದ್ದೀನಿ, BTM ಲೇಔಟಲ್ಲಿ ಅವ್ರ ಮನೆ ಇರುತ್ತೆ, ನಮ್ಮದು BTM ಲೇಔಟಲ್ಲೇ ಮನೆ. ಸೊ ದಿನ ನಾನು ಹೋಗೋದು ಅವ್ರು ಯಾವ ಕಾರಲ್ಲಿ ಹೋಗ್ತಾ ಇದ್ದಾರೆ ಇವತ್ತು, ಯಾವ ಬೈಕ್ ತೊಗೊಂಡು ಹೋಗ್ತಾರೆ ಇವತ್ತು. ಆಮೇಲೆ ಒಂದ್ಸಲಿ ಜಯನಗರ ನನ್ನ ಜಿಮ್ಮು, ಬಟ್ BTMಲಿಂದ ಬನಶಂಕರ ಅವನ್ನ ಫಾಲೋ ಮಾಡ್ಕೊಂಡೇ ಹೋಗ್ಬಿಟ್ಟಿದ್ದೀನಿ. ಸೊ ಈ ಥರ ಮುಂಚೆಯಿಂದ ಬಿಫೋರ್ ಕಮಿಂಗ್ ಟು ಇಂಡಸ್ಟ್ರಿ. ಆಮೇಲೆ ನನಗೆ ಅವರೊಂದು ಅದ್ಭುತವಾದ ಒಂದು ಪ್ಲ್ಯಾಟ್ಫಾರ್ಮು ನನಗೆ ಕೊಟ್ಟಿದ್ದು ನವಗ್ರಹ, ದಿನಕರ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು. ಅದಾದಮೇಲೆ ನನಗೆ ಕಂಟಿನ್ಯೂಸು ಸ್ವಲ್ಪ ಬಿಡುಗಳು ಇತ್ತು, ಲೈಕ್ ಎಲ್ಲೋ ಒಂದು ಕಡೆ ಟ್ರೈ ಮಾಡ್ತಿದ್ದೆ, ಬಟ್ ಕೈ ಹಿಡಿತಿರಲ್ಲ. ಬಟ್ ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಡೈರೆಕ್ಟರ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಆ ಫೇಸಲ್ಲೂ ನನ್ನ ಕೈ ಹಿಡಿದ್ರು ಅಂತ. ಆ್ಯಂಡ್ ಸೆಕೆಂಡ್ ಇವಾಗ ಬಂದಿದ್ದು ನಂಗೆ ಒಂದು ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮು. ಸೊ ಇಲ್ಲಿ ಬಂದಾಗ ಐ ಥಿಂಕ್ ನಾನು ಸ್ಟೇಜ್ ಮೇಲೆ ಹೋಗಕ್ಕೆ ಆ ಟೈಮಲ್ಲೇ ದರ್ಶನ್ ಸರ್ ಬಗ್ಗೆ ಮಾತಾಡಿದೆ. ಆಮೇಲೆ ಅದೇನು ಪ್ಲ್ಯಾಂಡ್ ಅಲ್ಲ, ಇಲ್ಲ ನಾನು ಮಾತಾಡಬೇಕು ಅಂತ ಅದೇನೋ ಒಂದು ಇಟ್ಸ್ ಜಸ್ಟ್ ಆ ಫ್ಲೋ ಮನಸ್ಸಲ್ಲಿತ್ತು. ನಾನು ಎಲ್ಲೋದ್ರೂ ಮನಸಾರೆ ಅವ್ರ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ಐ ಥಿಂಕ್ ಇವ್ರ ಫ್ಯಾನ್ಸನ್ನು ಎಲ್ಲೋ ಒಂದು ಕಡೆ ನಮ್ಮ ಹುಡುಗ ದರ್ಶನ್ ಸರ್ ಅವ್ರ ಹುಡುಗ, ಸೊ ಅದಕ್ಕೆ ಕ್ಯಾಡ್ಬರೀಸ್ ಕಣ್ಕಣ ಸಲಹೆಗೆ ಹುಡುಗ, ಸ್ವಲ್ಪ ಅವನಿಗೆ ಸಪೋರ್ಟ್ ಮಾಡೋಣ ಅಂತ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಬಿಗ್ ಗಿಫ್ಟ್ ನನಗೆ. ಸೊ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ನವಗ್ರಹ ರಿಲೀಸ್ ಆಗಿದೆ. ಸೊ ಅಲ್ಲೂ ಕೂಡ ನಿಮ್ಮನ್ನ ಮತ್ತೆ ಜನ ಕಣ್ ತುಂಬಿಕೊಂಡಿದ್ದಾರೆ. ಸೊ ಅದನ್ನ ನೀವು ಯಾವತ್ತಾದ್ರೂ ಗಮನಿಸಿದ್ರ ಬಂದ ಮೇಲೆ? ಅದನ್ನು ನಂಗೆ ಆ್ಯಕ್ಚುಲಿ ಸೃಜನ್ ಒಳಗೆ ಬಂದಾಗ, ಧರ್ಮ ನಿಂಗೆ ಗುಡ್ ನ್ಯೂಸ್ ಏನು ಗೊತ್ತಾ, ನವಗ್ರಹ ರಿಲೀಸ್ ಆಗ್ತದೆ ಅಂತ. ವಾವ್, ಸೊ ಇದು ಒಂದು ಅಡಿಷ್ನಲ್ ಪ್ಲಸ್ ಆಗುತ್ತೆ ನನಗೆ. ನಾವು ಮಾತಾಡ್ಕೊಂಡಿದ್ವಿ, ಲೈಕ್ ಗುಡ್, ಲೈಕ್ ಇದೂ ಒಂದು ಪ್ಲಸ್ ಆಗುತ್ತೆ ನನಗೆ, ನನ್ನ ವೋಟಿಂಗಿಗೆ ಆಗಿರ್ಬೋದು, ಇಲ್ಲ ಜನ ನನ್ನ ಮತ್ತೆ ರೀಕನೆಕ್ಟ್ ಮಾಡೋಕ್ಕೆ. ಸೊ ಆಚೆ ಬಂದಾಗ ಐ ಥಿಂಕ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅದ್ಭುತವಾದ ರೆಸ್ಪಾನ್ಸ್ ಬಂದಿರುತ್ತೆ. ಐ ಥಿಂಕ್ ರಿಲೀಸಲ್ಲಿ ಈ ಥರ ಓಪನಿಂಗ್ ತೊಗೊಂಡಿರೋದು ಐ ಥಿಂಕ್ ಇಟ್ಸ್ ಫ್ಯಾಂಟಾಸ್ಟಿಕ್. ಇದು ದಿನಕರ್ ಸರ್ ನಂಗೆ ಹೇಳಿದ್ರು, ಲೈಕ್ ಜನ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ನಾನು ಬಂದ್ಬಿಟ್ಟು ಕೇಳಿದೆ, ನಾನು ಬಂದಾಗ ಎಲ್ಲರೂ ವಿಸಿಲ್ ಹೊಡೆದ್ರೆ ಅಂತ. ನಿಮ್ದು
ಓಪನಿಂಗ್ ಸೀನ್ ಬಂದಾಗ ಬೈಕ್ದು ಆಮೇಲೆ ಕಣ್ಕಣ ಸಲಿಗೆ ಸಾಂಗ್ ಬಂದಾಗ ಜನ ತುಂಬ ಇಷ್ಟಪಡ್ತಾರೆ, ವಿಸಿಲ್ ಹೊಡಿತಾ ಇದ್ರು ಅಂತ. ಸೊ ಒಂದು ಟ್ರುತ್ ಮತ್ತೆ ಡೇರ್ ಒಂದು ಗೇಮ್ ಆಡೋಣ, ಒಂದು 2 ಕ್ವಶನ್ಸ್ ಅಷ್ಟೇ, ಜಾಸ್ತಿ ಇಲ್ಲ. ಈಗ ಟ್ರುತ್ ಡೇರಾ? ಟ್ರೂತ್ ಹೇಳ್ಬಿಡೋಣ, ಇನ್ನೇನು ಬೇರೆ ಮಾಡೋದಿಲ್ಲಿ. ಅನುಷಾ ಮೇಲೆ ಕ್ರಶ್ ಇತ್ತ? ಇಲ್ಲ. ಟ್ರುತ್ ಹೇಳ್ಬೇಕು. ಟ್ರೂತ್, ಅದು ಯಾವತ್ತೂ ಇದಾಗಿರ್ಲಿಲ್ಲ. ವಿ ವರ್ ವೆರಿ ಕಂಫರ್ಟಬಲ್ ಫ್ರೆಂಡ್ಸ್ ಅಂತಾನೆ ಹೇಳ್ದೆ. ಅವ್ರಿಗೂ ಇರ್ಲಿಲ್ಲ, ನನಗೂ ಇರ್ಲಿಲ್ಲ. ಅವ್ರಿಗೂ ಸೇಮ್ ಕ್ವಶನ್ ಕೇಳಿದ್ರು ಆ ಸೇಮ್ ಆನ್ಸರ್ ಬರುತ್ತೆ. ಟ್ರುತ್ ಡೇರಾ? ಡೇರ್. ಧರ್ಮ ಜೊತೆ ಲಾಂಗ್ ಡ್ರೈವ್ ಹೋಗ್ತೀರಾ? ಬನ್ನಿ ನೀವು ಹೋಗೋಣ, ಬನ್ನಿ ಎಲ್ಲರೂ ಹೋಗೋಣ, ನಾನೇ ಡ್ರೈವ್ ಮಾಡ್ತೀನಿ. ಸೊ ಈಗ ಹೊರಗಡೆ ಬಂದಿದ್ದೀರಾ, ಇಬ್ರು ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತ? ಆಕ್ಚುಲಿ ಇಂಟರ್ವ್ಯೂಸ್ದೇ ಆಗ್ಬಿಟ್ಟಿದೆ. ಪರ್ಸನಲ್ ಇದಕ್ಕೂ ಅಂದ್ರೆ ಫ್ಯಾಮಿಲಿ ಟೈಮ್ಗೂ ನಮ್ಗೆ ಟೈಮ್ ಸಿಗ್ತಾ ಇಲ್ಲ, ಎಲ್ಲೋ ಹೋಗಿ ಆಚೆ ಒಂದು ಊಟ ಮಾಡೋಕ್ಕೂ ಟೈಮ್ ನನಗೂ ಸಿಗ್ತಾ ಇಲ್ಲ. ಸಿಕ್ಕಿಲ್ಲ. ಇಂಟರ್ವ್ಯೂಸ್ದೇ ಆಗಿದೆ, ಒಂದು 2 ವೀಕ್ಸ್ ಪ್ರಾಬಬ್ಲಿ. ಅದಾದ್ಮೇಲೆ ಓಕೆ, ನೀವೆಷ್ಟು ಬ್ಯುಸಿ ಇದ್ದೀರಾ ಅಂತ? ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ಇಂಟರ್ವ್ಯೂಸು ಆ್ಯಂಡ್ ಒಂದು ಒಳ್ಳೆ ಇದಂದರೆ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ರಿಕನೆಕ್ಟ್ ಆಗಿದ್ದಾರೆ ಮತ್ತೆ. ಸೊ ಕಾಲ್ಸ್ಗಳು ಬರ್ತಾ ಇದೆ, ಮಾತುಕತೆ ನಡೀತಾ ಇದೆ. ಆ್ಯಂಡ್ ಸ್ವಲ್ಪ ಈ ಸ್ಕೂಲ್ಸು ಮತ್ತು ಇದೆಲ್ಲ ಕರೀತಾ ಇದ್ದಾರೆ, ಮಕ್ಕಳು ಎಲ್ಲ ಇಂಟ್ರ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು ಅಂತ. ಅದೊಂದು ಖುಷಿ ಇದೆ. ಐ ಥಿಂಕ್ ಬ್ಯುಸಿ ವೈಸ್. ಆ್ಯಂಡ್ ಸಿನಿಮಾಗಳು ಶೂಟಿಂಗ್ಗಳಿದೆ. ಹೋಗಿಂತ ಮುಂಚೆ ಅಮರಾವತಿ ಪೊಲೀಸ್ ಸ್ಟೇಷನ್ ಶೂಟ್ ಇತ್ತು, ಅದನ್ನ ಮುಗಿಸ್ಬೇಕು. ಅದರದ್ದೆಲ್ಲ ಮೀಟಿಂಗ್ಸ್. ನಿಮ್ದು ಎಷ್ಟು ಮಾತುಕತೆ? ನಂದು ಆಕ್ಚುಲಿ ಇವಾಗ 3 ರಿಲೀಸಿಗೆ ರೆಡಿ ಇದೆ, ಇನ್ನೊಂದು 2-3 ಲೈನಪ್ ಅಲ್ಲಿ ಇದೆ, ಮೀಟ್ ಮಾಡಬೇಕು. ನಂದು 6 ಸಿನಿಮಾ ಆಲ್ಮೋಸ್ಟ್ ರಿಲೀಸಿಗೆ ರೆಡಿ ಆಗ್ತಾ ಇದೆ, 6 ಮೂವೀಸ್ ರಿಲೀಸಿಗೆ ರೆಡಿ ಇದೆ. ಸೊ ಕೊನೆಯದಾಗಿ ಬಿಗ್ ಬಾಸ್ಗೆ ಹೋದ ಮೇಲೆ ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಆಗಿದೆ? ಬಿಗ್ ಬಾಸ್ ಇಂದ ನೀವು ಕಲ್ತಂತ ಲೆಸನ್ ಏನು ಅಂತ? ಅದೇ ನಾನು ಏನು ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ, ಬಿಗ್ ಬಾಸ್ ಮನೆ ಒಳಗಡೆ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕು ಅಂತ, ಅದನ್ನ ತುಂಬ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ. ಒಂದು ಸೆಲ್ಫ್ ಕಂಟ್ರೋಲ್ ಕಲ್ತಿದ್ದೀನಿ, ಒಂದು ಕಾನ್ಫಿಡೆನ್ಸ್ನ ಕಲ್ತಿದ್ದೀನಿ. ಇನ್ಫ್ಯಾಕ್ಟ್ ನನಗೆ ಪೇಷನ್ಸ್ ಕಮ್ಮಿ ಇತ್ತು ಹೊರಗಡೆ ಇದ್ದಾಗ, ಅದು ಒಳಗಡೆ ಇನ್ನೂ ಜಾಸ್ತಿ ಆಗಿದೆ. ಆ್ಯಂಡ್ ಯಾವ ಸಿಚುಯೇಷನ್ನ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನ ಕಲ್ತಿದ್ದೀನಿ. ಬಿಗ್ ಬಾಸ್ ಮನೆ ಇದೆಲ್ಲ ಕಲ್ಸ್ಕೊಟ್ಟಿದೆ, ಕಾನ್ಫಿಡೆನ್ಸ್. ನೀವು ಏನು ಕಲ್ತಿದ್ದೀರಾ? ಐ ಥಿಂಕ್ ನಂದೊಂದು ಶೈ ನೇಚರ್ ಅಂತ ಇತ್ತು ತುಂಬ ಮೊದಲಿಂದ ನಮ್ಮ ತಾಯಿ ಥರ. ಸೊ ಆ ಶೈ ನೇಚರ್ ಒಂಚೂರು ಹೋಗುತ್ತೆ. ನಾನು ಬಿಕಮ್ ವೆರಿ ಕಾನ್ಫಿಡೆಂಟ್ ಪರ್ಸನ್ ಆ್ಯಂಡ್ ರೆಸ್ಪಾನ್ಸ್ ಐ ಮೀನ್ ಬಿಗ್ ಬಾಸ್ ಮನೆಯಿಂದ ನನಗೆ ಸಿಕ್ಕಿದ್ದು. ಐ ಥಿಂಕ್ ಕೆಲವೊಮ್ಮೆ ನನ್ನ ತಾಯಿ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ. ಬಟ್ ಏನು ಮಾಡ್ತೀನಿ, ಮಮ್ಮಿ ಯಾಕೆ ಮಮ್ಮಿ ಇದು ರೆಡಿ ಆಗಿಲ್ವಾ, ಚಿಕನ್ ಇನ್ನೂ ಬೇಯಿಸ್ಬೇಕಿತ್ತಲ್ಲ, ಇಲ್ಲ ಯಾಕೆ ಇದು ಮಾಡಿಲ್ಲ ಅಂತ. ಇವಾಗಂತೂ ಅದು ತುಂಬ ಕಲ್ತೀನಿ. ಯಾಕಂದರೆ ಅಲ್ಲಿ ಇರೋದ್ರಲ್ಲಿ ಎಲ್ಲರೂ ಹಂಚ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಒಂದು ಬಾಳೆನೂ ಒಂದು ಸೌತೆಕಾಯಿ ಬಂದಿದ್ದು ಒಂದು ವಾರಕ್ಕೆ ಅಂತ. ಸೊ ಅದ್ರದ್ದು ವ್ಯಾಲ್ಯೂಸ್ ಎಲ್ಲ ತುಂಬ ಗೊತ್ತಾಗಿದೆ ಇವಾಗ. ಸೊ ದಟ್ ಈಸ್ ಒನ್ ನೈಸ್ ಥಿಂಗ್, ವ್ಯಾಲ್ಯೂಸ್ ಆಫ್ ಲೈಫ್. ಬಿಗ್ ಬಾಸ್ ಮನೆಯ ಯಾವುದನ್ನ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ? ಇದು ಬಿಗ್ ಬಾಸ್ ಆ ವಾಯ್ಸ್ ಮತ್ತೆ ಮೈಕ್, ಕ್ಯಾಮ್ರಾಸ್. ನೀವೇನು ಮಿಸ್ ಮಾಡ್ಕೋತಿದ್ದೀರಾ? ಐ ಥಿಂಕ್ ಅದು ಬೆಳಗ್ಗೆ ಎದ್ದು ಡ್ಯಾನ್ಸ್ ಆಡೋದು ಆ್ಯಂಡ್ ಟಾಸ್ಕ್ ಖುಷಿ ಅಂತ ಬಂದಾಗ ಸ್ವಲ್ಪ ಎಲ್ಲರೂ ಹೆಂಗಿರ್ತೀವಿ, ಒಂದು ಅಗ್ರೆಷನ್ ಅಂತ ಹೆಂಗಿರ್ತೀವಿ ಅದು. ಆ್ಯಂಡ್ ಮೈಕ್ ಯಾಕಂದರೆ ಯಾವಾಗಲೂ ಯಾವ ಒಳ್ಳೆ ಬಟ್ಟೆ ಹಾಕೊಂಡು ಅದಿರ್ಬೇಕು ಅದೆಲ್ಲ. ಐ ಥಿಂಕ್ ಬೆಳಗ್ಗೆ ಎದ್ದದ್ದು ಸಾಂಗ್ಸು. ಆಮೇಲೆ ನಾನು ಹೊಡುವಾಗ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಿದ ರೀತಿ ನನಗೆ ಐ ಫೆಲ್ಟ್ ವೆರಿ ಲೈಕ್ ಅದನ್ನೆಲ್ಲ ಮಿಸ್ ಮಾಡ್ತೀನಿ.